ಟೆನ್ಷನ್ ಕುಣಿದಾಡ್ತಿದೆ. ಸಕ್ಸಸ್. ಮೀರಾ, ಮುಗೀತು ನಿನ್ನ ಕತೆ. ಇಬ್ಬಿಬ್ರ ದೃಷ್ಟಿಲಿ ಪಾತಾಳ ಸೇರಿದೆ. ನೀನು ಸುಳ್ಳಿ ಅನ್ನೋ ಹಣೆಪಟ್ಟಿ ಬೀಳುತ್ತೋ ಅಥವಾ ನಿನ್ನ ಕ್ಯಾರೆಕ್ಟರ್ ಮೇಲೆ ಸಂಶಯ ಮೂಡೋ ಹಾಗಾಗುತ್ತೋ ಯಾರಿಗೆ ಗೊತ್ತು. ಏನೇ ಆಗಲಿ ನೋಡೋದಕ್ಕೆ ಮಜ್ವಾಗಿರುತ್ತೆ. ಭಾವ, ಮೀರಾ ಬರಲ್ವಾ? ಓದ್ಕೊಳ್ತಾಳಂತ. ಮೀರಾ ಇಲ್ಲಿಗೆ ಬಂದಿಲ್ವಂತೆ. ಏನು, ಇಲ್ಗೂ ಬಂದಿಲ್ವಂತ? ಮತ್ತಿನ್ನೆಲ್ಲಿಗೆ ಹೋದ್ಲಂತೆ? ಅವಳು ಮಾನ್ವಿತಾ ಮನೆಗೆ ಹೋಗಿರ್ಬೋದು ಅಂತ ಮಾನ್ಯ ಹೇಳಿದ್ಲು. ನಾವು ಹೋಗಿ ವಿಚಾರಿಸ್ಕೊಂಡ್ ಬರ್ತೀವಿ. ಹಾಗಾದ್ರೆ ಸಿನಿಮಾ ಕ್ಯಾನ್ಸಲ್? ಮೀರಾ ಕಾಣಿಸ್ತಿಲ್ವಲ್ಲ ಅಂತ ನಾವ್ ಟೆನ್ಷನ್ ಅಲ್ಲಿದ್ರೆ ನಿನಗೆ ಸಿನಿಮಾ ಹುಚ್ಚನ? ಸಿನಿಮಾನ ಮತ್ತಿನ್ ಯಾವತ್ತಾದ್ರೂ ನೋಡ್ಬೋದು. ಇಷ್ಟೇ ರಾತ್ರಿ ಆಯ್ತು, ಮೀರಾ ಕಾಣಿಸ್ತಿಲ್ಲ. ಎಲ್ಲಿ ಹೋಗಿದ್ದಾಳೋ, ಸೇಫ್ ಆಗಿದ್ದಾಳೆ ಅಂತ ಮೊದ್ಲು ಗೊತ್ತಾಗ್ಬೇಕು. ಅದಕ್ಕೆ ಡೋಂಟ್ ವರಿ, ಅವಳು ಗಟ್ಟಿ ಮನ್ಸಿನ ಹುಡುಗಿ. ಅವಳು ಯಾವ ಪ್ರಾಬ್ಲಮ್ಗೂ ಸಿಗಾಕೊಳ್ಳಲ್ಲ. ಟೆನ್ಷನ್ ಒಂದೇ, ಮಾನ್ಯ ಮನೆಗೆ ಅಂತ ಬಂದವಳು ಇಲ್ಗೂ ಬರ್ದೆ ಎಲ್ಗೂ ಹೋದ್ಲು ಅಂತ. ಮೋಸ್ಟ್ಲಿ ಮಾನ್ಯ ಹೇಳ್ದಾಗೆ ಮಾನ್ವಿತಾ ಅನ್ನೋ ಹೆಸರಿಂದ ನಾವು ಕನ್ಫ್ಯೂಸ್ ಆಗಿರ್ಬೋದು. ನಾವು ನೋಡ್ಕೊಂಡು ಬರ್ತೀವಿ, ನೀವೆಲ್ಲ ಹೊರಡಿ. ಸುಂದ್ರಾ, ಡ್ರೈವರ್, ಹುಷಾರಾಗಿ ಕರ್ಕೊಂಡು ಹೋಗು. ಏನ್ ಮುಗಿದ್ರೆ ಈ ಹುಡುಗಿ ರಗಳೆ ಮಾತ್ರ ಮುಗಿಯಲ್ಲ. ಮನೆ ಯಜಮಾನ್ರಿ ಇವಳನ್ನ ಹುಡ್ಕೊಂಡು ಅಲ್ಲಿ ಹಾಗಾಯ್ತು. ಅಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಡಿ. ಅಣ್ಣ, ಮಾನ್ವಿತಾಗೆ ಫೋನ್ ಮಾಡ್ಬೇಡ ಅಂತ ಹೇಳಿದೆ. ಒಂದ್ ವೇಳೆ ಮೀರಾ ಅಲ್ಲೂ ಇಲ್ಲ ಅಂದ್ರೆ ಅವಳ ಬಗ್ಗೆ ಅವರು ತಪ್ಪು ತಿಳ್ಕೊತಾರೆ ಕಣೋ. ಅದು ನನಗಿಷ್ಟ ಇಲ್ಲ. ಅಣ್ಣ, ಕೋಳಿ ಮರಿ ಬಗ್ಗೆ ನಿನಗೆ ಹೇಳ್ಬೇಕಾ? ಇವಳು ಒಂದ್ ಕಡೆ ಹೇಳಿ ಇನ್ನೊಂದ್ ಕಡೆ ಕೆಲಸ ಮಾಡ್ತಾಳೆ. ಮೋಸ್ಟ್ಲಿ ಮಾನ್ಯ ಮನೆಗೆ ಹೊರಟಿರ್ತಾಳೆ, ಯಾರೋ ಕಷ್ಟ ಅಂತಿರ್ತಾರೆ, ಸಹಾಯ ಮಾಡ್ತಾ ನಿಂತಿರ್ತಾಳೆ. ಒಂದೊಂದ್ಸಲ ಇವಳು ಸಹಾಯ ಮಾಡೋ ಗುಣನೇ ಇವಳ ಕೈಲಿ ಏನೇನೋ ಮಾಡಿಸ್ಬಿಡತ್ತೆ. ಸರಿ, ನಡಿ ಹೊರಡೋಣ. ವಿಘ್ನೇಶ್ವರ, ನನ್ನ ಎಕ್ಸಾಮ್ ಮಧ್ಯೆ ಇದ್ದಿದ್ ವಿಘ್ನನ ಎಷ್ಟು ಸಲೀಸಾಗಿ ದೂರ ಮಾಡ್ಬಿಟ್ಟೆ ನೀನು. ನಿಜವಾಗ್ಲು ಒಂದಿನದಲ್ಲಿ ಅಷ್ಟೊಂದು ದೊಡ್ಡ ಅಮೌಂಟ್ನ ಹೆಂಗಪ್ಪ ಹೊಂದ್ಸ್ಲಿ ಅಂತ ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ. ಅಮ್ಮ ಸುಮ್ಮನೆ ಹೇಳಲ್ಲ, ನಿನ್ನ ನಂಬಿದ್ರೆ ಸಾಕು, ಅವ್ರ ಕೈ ಬಿಡಲ್ಲ ನೀನು. ನೋಡು, ನಾ ಪ್ರತಿ ಸರ್ತಿ ಸೋತಾಗ್ಲು ಹೀಗೆ ನನ್ನ ಕೈ ಹಿಡಿದು ಧೈರ್ಯ ತುಂಬಬೇಕು, ಆಯ್ತಾ? ನೀ ನನ್ನ ಜೊತೆ ಇರೋವರೆಗೂ ನನ್ಗೆ ಎಷ್ಟೇ ಕಷ್ಟ ಬರ್ಲಿ ಅದನ್ನ ಸಲೀಸಾಗಿ ಫೇಸ್ ಮಾಡ್ತೀನಿ. ಬೆಚ್ಚಗ್ ಮಲ್ಕೊಳ್ಳಿ ಬಾಸ್, ರಾತ್ರಿ ಆಯ್ತು. ಗುಡ್ ನೈಟ್. ಅಮ್ಮ ಮನೆಯವರು ಮಾನ್ಯ ಮನೆಗೆ ಫೋನ್ ಮಾಡಿಲ್ದಿದ್ರೆ ಸಾಕು. ಛೆ, ಎಂತ ಕೆಲ್ಸ ಆಯ್ತು. ಒಂದ್ 7-7:30 ಹಾಗೆ ನಾನೇ ಅಮ್ಮಂಗೆ ಕಾಲ್ ಮಾಡಿ ಲೇಟ್ ಆಗುತ್ತೆ ಅನ್ಬಿಡ್ಬೇಕಿತ್ತು. ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ ಏನೋ. ಈ ಅನ್ನಿ ಅಮ್ಮ ಸಾಕು, ಇವ್ರನ್ನ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬಿಡ್ಬೋದು, ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಕಿತಾಪತಿ ಪ್ರಣಮ್ ಇದಾನಲ್ಲ, ಅವನೇನಾದ್ರೂ ಮಾನ್ಯ ಮನೆಗೆ ಫೋನ್ ಮಾಡಿದ್ರೆ ಕೆಲಸ ಕೆಡ್ತು ಅಂತಾನೆ ಅರ್ಥ. ಮೊದಲನೇ ಸಾರಿ ಹೊರಗಡೆ ದುಡಿದು ಸಂಪಾದನೆ ಮಾಡ್ತಾ ಇದೀಯ, ಇದನ್ನ ನಿನ್ ಮನೆಯವ್ರ ಹತ್ರನೂ ಹೇಳ್ಕೊ. ನೀನ್ ದುಡಿದು ಸಂಪಾದನೆ ಮಾಡ್ತಿರೋದನ್ನ ಕೇಳಿ ಅವರು ಖುಷಿ ಆಗ್ತಾರೆ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ. ಮಾನ್ಯ ಮನೆಗೆ ಬೇರೆ ಹೋಗಿಲ್ಲ ಇವಳು. ಎಲ್ಲಿಗಪ್ಪ ಹೋದ್ಲು?
ಅದಕ್ಕೆ ಶಾಂಭವಿ ಅವರೇ ಈಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ನಂಬೋದಿಕ್ಕಾಗಲ್ಲ ಅಂತ ಹೇಳಿದ್ದು. ಓದೋದ್ ನೆಪ ಮಾತ್ರ, ಹೊರಗಡೆ ಸುತ್ತಾಡೋದಿಕ್ ಹೋಗ್ತಾರೆ. ಅಲ್ಲ, ರಾತ್ರಿ ಹೊತ್ತಲ್ಲಿ ಹೊರಗಡೆ ಹೀಗೆ ಹುಡುಗಿರು ಸುತ್ತೋದು ಏನ್ ಚಂದ ಹೇಳಿ? ಇಲ್ಲ ಲಕ್ಷ್ಮಿ ಅಮ್ಮ, ನನ್ನ ಮಗಳು ಆ ಥರದವಳಲ್ಲ. ಯಾವತ್ತೂ ಈ ರೀತಿ ಮಾಡಿಲ್ಲ. ಪ್ರತಿಯೊಂದಕ್ಕೂ ಆರಂಭ ಅನ್ನೋದಿರತ್ತೆ. ಯಾರು ಗೊತ್ತು, ಮೀರಾ ಇತ್ತೀಚೆಗೆ ಶುರು ಮಾಡ್ಕೊಂಡಿರ್ಬೇಕು. ಅಮ್ಮ ಏನ್ ಮಾತಾಡ್ತಿದ್ಯಾ? ಈಗಿನ ಕಾಲದ ಮಕ್ಕಳು ಬುದ್ಧಿಮಟ್ಟದ ಬಗ್ಗೆ ಹೇಳ್ತಿದ್ದೀನಿ ಕಣೆ. ನೋಡು, ಪಾಪ ಶಾಂಭವಿ ಅವರು ಅವ್ರ ಮಗಳು ಮೀರಾ ಸುಳ್ಳೇ ಹೇಳಲ್ಲ ಅಂತ ಎಷ್ಟೊಂದು ನಂಬ್ಕೊಂಡಿದ್ರು. ಆದ್ರೆ ಆ ಮೀರಾ ಫ್ರೆಂಡ್ ಮನೆಗೆ ಓದೋದಿಕ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದಾಳೆ. ಇದು ತಪ್ಪು ತಾನೆ? ಅಮ್ಮ, ಅವಳು ಮಾನ್ವಿತಾ ಮನೆಗೆ ಹೋದ್ಲು, ಮಾನ್ಯ ಮನೆಗೆ ಹೋದ್ಲು, ನನಗೂ ಕನ್ಫ್ಯೂಷನ್ ಇದೆ. ಬಹುಶಃ ಅವಳು ಮಾನ್ವಿತಾ ಮನೆಗೆ ಹೋಗಿರ್ಬೇಕು. ಹೋಗಿರ್ಲಿ ಕಣೆ, ಆದ್ರೆ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಳ್ಬೇಕು? ಯಾಕೆ ಅಂದ್ರೆ ಏನ್ ಹೇಳಕ್ಕಾಗತ್ತೆ, ಬ್ಯಾಟ್ರಿ ಮುಗ್ದಿರ್ಬೇಕು. ಈಗಿನ ಕಾಲದಲ್ಲಿ ಎಲ್ಲರ ಮನೇಲೂ 4 ಫೋನು, 4 ಚಾರ್ಜರ್ ಇರುತ್ತೆ. ಮುಗ್ದ್ರೆ ಚಾರ್ಜ್ ಮಾಡ್ಕೊಳಕ್ಕಾಗಲ್ವಾ? ಮೀರಾ ಯಾವತ್ತೂ ಹೀಗೆ ಮಾಡ್ದವಳಲ್ಲ. ಮನೆಗೆ ಬರಲಿ ಅವಳು. ರಾಜ್ಗುರು ಮನೆತನದ ಮಗಳು ಅಂತ 4 ಜನ ಮಾತಾಡ್ತಾರಮ್ಮ. ಈ ಮನೆ ಹುಡುಗಿ ಬೀದಿ ಬೀದಿ ಸುತ್ತಾಳೆ, ಕಂಡಲ್ಲಿ ರಾತ್ರಿ ಎಲ್ಲ ಕಾಣಿಸ್ಕೋತಾಳೆ ಅಂತಂದ್ರೆ ಈ ಮನೆ ಘನತೆ ಗೌರವಕ್ಕೆ ಧಕ್ಕೆ ಆಗಲ್ವಾ? ಈ ಮನೆ ಮರ್ಯಾದೆ ಬಗ್ಗೆ ನಾನು ಹೇಳ್ಬೇಕಾ? ಅಮ್ಮ, ಈ ಮನೆ ಮರ್ಯಾದೆ ತೆಗಿಯೋ ಕೆಲ್ಸ ಮೀರಾ ಮಾಡಲ್ಲ ಅಮ್ಮ. ಆದ್ರೆ ಮನೆಯವ್ರ ಮನ್ಸು ನೋಯಿಸ್ತಿದ್ದಾಳಲ್ಲ. ಇನ್ನೂ ಕುಡ್ದಿಲ್ಲ. ಜನ ಕುಡಿಯೋ ಹಾಗೆ ಮಾಡ್ಬೇಕು, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಿಲ್ಲ. ಏನ್ ಮಾತಾಡ್ತಿದ್ದೀರಾ ನೀವು? ಟೀ, ತಲೆನೋವು, ಟೀ ಕುಡಿಸ್ಬೇಕು, ತಲೆ ಓಡ್ತಿಲ್ಲ, ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಹೋಗ್ಲಿ ಬಿಡಿ, ನೀವು ಸುಮ್ಮನೆ ತಲೆನೋವು ಮಾಡ್ಕೋಬೇಡಿ. ಅಹಲ್ಯ ಅವ್ರೆ, ಈ ವೀಕೆಂಡ್ ಎಲ್ಲಿಗೆ ಹೋಗೋಣ? ವೀಕೆಂಡ್ಗ? ಯಾಕೆ? ವೀಕೆಂಡಿಗೆ ಯಾಕ್ರಿ ಹೋಗ್ತಾರೆ? ಖುಷಿಯಾಗಿರೋದಕ್ಕೆ, ಟೈಮ್ ಕಳಿಯೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ತಾನೆ. ಅದೇ ಎಂಜಾಯ್ ಮಾಡುವಂತ ಖುಷಿ ಏನಾಯ್ತು ಅಂತ ಕೇಳ್ದೆ ಸರ್. ಅಂಥದ್ದೇನಾದ್ರೂ ವಿಶೇಷ ಇದ್ರೆ ತಾನೆ ಔಟಿಂಗ್ ಹೋಗೋದು. ಹಾಗೇನೂ ಇಲ್ಲ ಮೇಡಮ್. ಫ್ರೆಂಡ್ ಕರೆದಾಗ ರೀಸನ್ ಹುಡುಕ್ಬಾರ್ದು, ಖುಷಿಯಾಗಿ ಹೋಗ್ಬೇಕು. ಒಂದ್ ವೇಳೆ ಖುಷಿ ಇಲ್ವಾ, ಖುಷಿ ಕಂಡ್ಕೊಳ್ಳೋದಕ್ಕೆ ಹೋಗ್ಬೇಕು. ಏನು ಬೇಡ, ವೀಕ್ ಪೂರ್ತಿ ಕೆಲಸ ಮಾಡಿ ಸುಸ್ತಾಗಿರತ್ತೆ. 2 ದಿನ ಮನೇಲಿದ್ದು ರೆಸ್ಟ್ ಮಾಡಿದ್ರೆ ಮನ್ಸಿಗೂ ಸಮಾಧಾನ ಇರುತ್ತೆ, ಮೈಂಡು ರಿಫ್ರೆಶ್ ಆಗುತ್ತೆ. ಸೋಮವಾರದಿಂದ ಮತ್ತೆ ಕೆಲಸ ಮಾಡೋದಕ್ಕೆ ಎನರ್ಜಿ ಇರುತ್ತೆ. ಅಲ್ಲ ರೀ, ನಾನು ವೀಕೆಂಡ್ಗೆ ಏನೇನೋ ಪ್ಲಾನ್ ಮಾಡಿದ್ದೆ. ಏನು ಬೇಡ, ರೆಸ್ಟ್ ಮಾಡಿ ಖುಷಿಯಾಗಿ ಮನೇಲಿರೋಣ. ನಾನೇನೋ ಪ್ಲಾನ್ ಮಾಡಿದ್ದೆ, ಪ್ಲಾನ್ ಎಲ್ಲ ಫ್ಲಾಪ್. ಅಮ್ಮ, ಅಮ್ಮ, ಎಷ್ಟೊಂದ್ ದಿನ ಆಯ್ತು ಸಿನಿಮಾಗೆ ಹೋಗಿಲ್ಲ. ಹೋಗಿ ಬರ್ತೀನಿ. ಏನೂ ಬೇಕಾಗಿಲ್ಲ. 1-2 ವಾರ ಕಾಯಿ, ಆ ಸಿನಿಮಾನ ಟಿವಿಲೇ ಹಾಕ್ತಾರೆ, ಅವಾಗ ನೋಡುವಂತೆ. ಸುಮ್ಮನೆ ದುಡ್ಡು ದಂಡ. ಅಮ್ಮ, ಟಿವಿಲ್ ನೋಡಿದ್ರೆ ಮಜಾ ಬರಲ್ಲ, ದೊಡ್ಡ ಸ್ಕ್ರೀನ್ ಅಲ್ಲೇ ನೋಡ್ಬೇಕು. ಯಾಕೆ? ಟಿವಿಲೇನು ಬೇರೆ ಸಿನಿಮಾ ತೋರಿಸ್ತಾರಾ? ಅದೇ ಸಿನಿಮಾ ತಾನೇ ತೋರಿಸೋದು. ಅಮ್ಮ ಪ್ಲೀಸ್, ನಾನು ಯಾವತ್ತಾದ್ರೂ ಇಷ್ಟೊಂದು ಹಠ ಮಾಡಿದ್ದೀನಾ? ಅಮ್ಮ, ಪುನೀತ್ ರಾಜ್ಕುಮಾರ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರೋ ಮೂವಿ ಅಂತೆ, ಕವಲುದಾರಿ. ಎಲ್ರು ಎಷ್ಟು ಹೊಗಳ್ತಿದಾರೆ ಗೊತ್ತಾ? ಇಲ್ಲ ಅಂತ ನಾನು ಯಾವಾಗ ಹೇಳ್ದೆ? ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಮಧ್ಯಾಹ್ನದ ಅಷ್ಟೊತ್ತಿಗೆ ನಾನು ಸಂಡಿಗೆ ಮಾಡಬೇಕು. ನನಗೂ ವಯಸ್ಸಾಯ್ತು ಕಣೆ. ಒಬ್ಳಿಗೆ ಕೂತು ಎದ್ದು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ನೀನಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ. ಇವತ್ತು ಬೇಡ, ಇನ್ನೊಂದ್ಸರ್ತಿ ಹೋಗುವಂತೆ. ಅಮ್ಮ ಪ್ಲೀಸ್ ಅಮ್ಮ, ಆಮೇಲಾದ್ರೆ ಎಕ್ಸಾಮ್ ಬಂದ್ಬಿಡುತ್ತೆ, ಹೋಗೋದಕ್ಕೆ ಆಗಲ್ಲ. ಹೌದಲ್ವಾ? ಎಕ್ಸಾಮ್ ಇಟ್ಕೊಂಡು ಸಿನಿಮಾ ನೋಡಕ್ ಹೋಗ್ತಿದ್ಯೇನೆ ಕೋತಿ? ಏನು ಬೇಡ, ಮನೇಲಿ ಇದ್ಕೊಂಡು ಕೆಲಸ ಮಾಡು. ಅಮ್ಮ ಪ್ಲೀಸ್ ಅಮ್ಮ, ನಾನು ಹೋಗ್ತಿರೋದು ಸಾಯಂಕಾಲ. ಬೇಕಿದ್ರೆ ಸಂಡ್ಗೆನೆಲ್ಲ ಈಗ್ಲೇ ರೆಡಿ ಮಾಡ್ಬಿಡ್ತೀನಿ. ಹಾ, ನೋಡಿದ್ಯಾ
ನಿನ್ ಕೆಲ್ಸ ಆಗ್ಬೇಕು ಅಂದ್ರೆ ನನ್ ಕೆಲ್ಸ ಎಷ್ಟು ಬೇಗ ಮಾಡ್ಕೊಡ್ತೀಯ ನೀನು? ಬಿಸ್ಲಲ್ಲಿ ನಾನು ಒಬ್ಳೆ ಬೆಂದೋಗ್ತೀನಿ ಕಣೆ. ಅಮ್ಮ ಬಿಸ್ಲಿರುವಾಗ ನನಗೆ ಸಹಾಯ ಮಾಡ್ತೀನಿ. ಶೋ ಇರೋದು ಸಂಜೆ ಗೊತ್ತಾ? ಪ್ಲೀಸ್ ಅಮ್ಮ, 4 ಗಂಟೆ ಮೇಲೆ ಬಿಸ್ಲಿರಲ್ಲ, ನೆರಳಿರುತ್ತೆ. ಅವಾಗ ನೀನು ಸಂಡ್ಗೆನೂ ಮಾಡೋದಕ್ಕಾಗಲ್ಲ. ಪ್ಲೀಸ್ ನನ್ನ ಮೂವಿ ಕಳ್ಸ್ಕೊಡಮ್ಮ. ಸರಿ, ಮೊದ್ಲು ಅದೇನ್ ಕೆಲ್ಸ ಮಾಡ್ಬೇಕು ಅಂತಿದ್ಯೋ ಮಾಡು, ಆಮೇಲೆ ನೋಡ್ತೀನಿ. ಅನಿ, ಅನಿ, ಒಂದು ನಿಮಿಷ ನಿಂತ್ಕೊಳ್ಳೋ. ನನ್ನ ಫ್ರೆಂಡ್ಸ್ ಹೇಳಿದ ಮಾತಲ್ಲೂ ಒಂದು ಅರ್ಥ ಇದೆ ಕಣೋ. ನೀನು ಒಂದು ಹುಡುಗಿ ಬಗ್ಗೆ ಇಷ್ಟೆಲ್ಲ ವರ್ಣಿಸ್ತಾ ಇದೆಯಾ ಅಂದರೆ ನಿನ್ನ ಮನಸ್ಸಲ್ಲಿ ಯಾವುದೋ ಒಂದು ಹುಡುಗಿ ಇದ್ದಾಳೆ ಅಂತ ಅರ್ಥ. ಯಾರು ಹೇಳು? ಇವತ್ತು ಏನಾಗಿದೆ ತಾತ ನಿಮಗೆ? ಆ ಥರ ಏನೂ ಇಲ್ಲ. ಅಣ್ಣನ ಹೆಂಡತಿ ಹೀಗೆ ಇರಬೇಕು ಅಂತ ನಾನು ಹೇಳುವಾಗ ಅದಕ್ಕೇನೇನಾದ್ರೂ ನೋಡಿದ್ನ? ಇಲ್ಲ ತಾನೆ. ಇದು ಹಾಗೆ. ಏ ಅನಿ, ಸಾಕು ವಿಷಯ ಬೇರೆ, ನಿನ್ನ ವಿಷಯ ಬೇರೆ. ಇದು ತಾತ ಮೊಮ್ಮಗನ ಸೀಕ್ರೆಟ್ ಆಗಿರುತ್ತೆ. ಸೀಕ್ರೆಟ್ ಮಾಡೋ ಅವಶ್ಯಕತೆ ಇಲ್ಲ ತಾತ. ಒಂದ್ ವೇಳೆ ನನ್ಗೆ ಯಾರಾದ್ರೂ ಇಷ್ಟ ಆದ್ರೆ, ನಾನು ಯಾರನ್ನಾದ್ರೂ ಲವ್ ಮಾಡಿದ್ರೆ ಮೊದಲು ನಿಮ್ಗೆ ಹೇಳ್ತೀನಿ, ಆಮೇಲೆ ಮನೆಯವ್ರಿಗೆ ಹೇಳ್ತೀನಿ. ಓಕೆನಾ? ಎಲ್ರೂ ಇದೇನಪ್ಪ ಹೇಳೋದು? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯಾ? ಬಿಡೋದು ಸಾಕು. ಹುಡುಗಿ ಯಾರು ಅಂತ ಹೇಳು. ಫಾರಿನ್ನಲ್ಲಿ ಏನಾದ್ರೂ ಹುಡುಗಿ ನೋಡ್ಕೊಂಡಿದ್ಯೇನೋ ಹೇಳು. ತಾತ, ವಯಸ್ಸಾಯ್ತು, ನಿಮ್ ವಯಸ್ಸಿಗಾದ್ರೂ ಬೆಲೆ ಕೊಡಿ. ಈ ನಿಮ್ಮ ಮೊಮ್ಮಗನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ನಾನು ಏನಪ್ಪ ಕೇಳಬಾರ್ದು ಕೇಳಿದೆ? ನಿನಗೆ ಯಾವ್ದಾದ್ರೂ ಹುಡುಗಿ ಇಷ್ಟ ಆಗಿದ್ದಾಳ ಅಂತ. ಫಾರಿನ್ ಅವಳಾಗಿದ್ರೂ ಚಿಂತೆ ಇಲ್ಲ, ನಿನಗೆ ಇಷ್ಟ ಆಗಿದ್ರೆ ಮನೆ ತುಂಬಿಸ್ಕೊಳ್ಳೋಣ ಅಂತ. ಅಬ್ಬಾ, ಇವತ್ತು ನೀವು ನನ್ನ ಜೀವತ್ತಿಂದ ಬಿಡಲ್ಲ ಅನ್ಸುತ್ತೆ. ನನಗೇನು ಗೊತ್ತಿಲ್ಲ. ಬಾಯ್ 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 ಬಾಯ್. ಹೇಳೋ, ನೀನ್ ಹೇಳೋವರೆಗೂ ನಾನಿವತ್ತು ಬಿಡೋದಿಲ್ಲ ನಿನ್ನನ್ನ. ಸಾರಿ ಗುಗ್ಗು. ಅಲ್ಲ ಅನಿಕೇತ್, ನೋಡ್ಕೊಂಡು ಓಡಾಡೋದಲ್ವನೋ? ಸಾರಿ ಕಣೋ, ಬೈಬೇಡ.